ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿ ನೋಡ್ಬೋದು ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಇವತ್ತಿನದು ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ಸಿಂಪಲ್ ಟಿಫಿನ್ ಏನಪ್ಪ ಅಂದರೆ ಶುಕ್ರವಾರ ಆಗೋದ್ರಿಂದ ಸ್ವಲ್ಪ ಪೂಜೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಹಸ್ಬೆಂಡ್ನ ಆಫೀಸಿಗೆ ಕಳಿಸೋದು, ಇದೇ ಟೈಮ್ ಆಗೋಯ್ತು ಅಂತಲೇ ಹೇಳ್ಬೋದು. ನನಗೆ ಬಂದುಬಿಟ್ಟು ಸಿಂಪಲ್ ಟಿಫಿನ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಜಸ್ಟ್ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಸಿಂಪಲ್ ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಯಾವ ಥರ ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಅಂತೇಳಿ ಅದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನೋಡ್ಬೋದು. ರೆಸಿಪಿನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ರೆಸಿಪಿಗೆ ಬಂದುಬಿಟ್ಟು ಸಾಮಾನು ನೋಡ್ಬೋದು. ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಹಸಿರು ಮೆಣಸಿನ್ಕಾಯಿ, ಒಂದು ಸಣ್ಣ ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಆಯಿಲ್, 2 ಸ್ಪೂನ್ ಆಯಿಲ್, ರುಚಿಗೆ ತಕ್ಕಷ್ಟು ಸಾಲ್ಟ್, ಒಂದು ಚಿಟಿಕೆ ಅರಿಶಿನ, 21 ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಮ್ಯಾಗಿ ಮಸಾಲ. ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದು ಲೇಟ್ ಮಾಡಿದ್ರೆ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಒಂದು ಬಾಣಲಿನೂ ಇಟ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಪ್ರತಿ ಸಾರಿ ಮ್ಯಾಗಿ, ಕ್ಯಾರೆಟು, ಬೀನ್ಸ್ ಆ ಥರ ವೆಜಿಟೇಬಲ್ ಸೇರಿಸಿ ತಿಂದಾಗ ನಮಗೇನಾಗುತ್ತಪ್ಪ ಅಂದರೆ ಬೋರ್ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಬಂದುಬಿಟ್ಟು ಆಯಿಲ್ ಹಾಕ್ಕೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು. ಜಸ್ಟ್ ಬಿಸಿ ಆಗಲಿ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆನಿಯನ್ನು, ಹಸಿರು ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು, ಅದನ್ನು ಹಾಕ್ಕೊಂಬಿಡೋಣ. ಅದು ಚೆನ್ನಾಗಿ ಸ್ವಲ್ಪ ಹೀಟಾಗಿದೆ, ಆ ಮೂಮೆಂಟಲ್ಲಿ ಹಾಕ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಆಗಬೇಕು. ಸಿಂಪಲ್ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. 5 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಟಿಫಿನ್ ಅಂತಲೇ ಹೇಳ್ಬೋದು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಅಂತಲೇ ಹೇಳ್ತೀನಿ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಮೂಮೆಂಟಲ್ಲಿ ಚಿಟಿಕೆ ಅರಿಶಿನ ಪೌಡರ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಾಲ್ಟು, ನೋಡ್ಬೋದು ಸಾಲ್ಟು ಅರಿಶಿನ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನೋಡ್ಬೋದು ವಾಟ್ರು ಹಾಕ್ಕೊಂಬಿಡೋಣ. 2 ಗ್ಲಾಸ್ ವಾಟ್ರ್ ಅಂತಲೇ ಹೇಳ್ತೀನಿ. ಇದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟೇ ಸೇರಿಸ್ಕೋಬೇಕು. ಇದು ಒಂದು ಕುದಿ ಬರಲಿ, ಮುಚ್ಚಿಡೋಣ. ಕ್ಯಾಪ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ನೀರು ಬಾಯ್ಲ್ಡ್ ಆಗ್ತಾಯಿದೆ. ಈ ಮೂಮೆಂಟಲ್ಲಿ ನಾವೇನು ಮ್ಯಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಈ ಥರ ಒಂದರಲ್ಲಿ 2 ಪೀಸ್ ಹಾಕಿ ಮಾಡಿ ಹಾಕಬೇಕು. ಅವಾಗ ಚೆನ್ನಾಗಿ ಮ್ಯಾಗಿನ ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ನೋಡ್ಬೋದು ಜಸ್ಟ್ ಮಿಕ್ಸ್ ಮಾಡೋಣ. ಈ ಥರ ಏನಪ್ಪ ಅಂದರೆ ಕ್ಯಾರೆಟು, ಬೀನ್ಸು ಮಕ್ಕಳಿಗೆಲ್ಲ ಅವೆಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ಬಾಯಲ್ಲಿ ಸಿಕ್ಕಿದಾಗ ತಿನ್ನಲ್ಲ ಮಕ್ಕಳು. ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಬಿಸಿಯಾಗಿ ತಿನ್ಬೋದು. ಈ ಮೂಮೆಂಟಲ್ಲಿ ಮತ್ತೆ ಒಂದು 5-10 ನಿಮಿಷ ಡಕ್ಕನ್ ಮುಚ್ಚಳನ ಹಾಕಿ ಮುಚ್ಚಿಡೋಣ, ಬೇಯಲಿ ಚೆನ್ನಾಗಿ. ಈ ಥರ ಡಕ್ಕನ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯಲಿ. 5 ನಿಮಿಷ ಆದಮೇಲೆ ನೋಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಮ್ಯಾಗಿ. ಈ ಥರ ಚೆನ್ನಾಗಿ ಕುದಿಬೇಕು, ಮಾತ್ರ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ. ಜಾಸ್ತಿ ಏನು ಸಾಮಗ್ರಿಗಳು ಬಳಸಲಾರ್ದಂಗೆ ಮಾಡುವಂಥ ಮ್ಯಾಗಿ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತಾ
ನೋಡ್ಬೋದು ಈ ಥರ ಚೆನ್ನಾಗಿ ಬೇಯಬೇಕು. ಇದೇನಪ್ಪ ಅಂದರೆ ಫುಲ್ಲು ಒಂಥರ ಶಾವಿಗೆ ಉಪ್ಪಿಟ್ಟು ನಾವು ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಕೋಬೇಕು. ಇದನ್ನು ಇನ್ನೊಂದು 5 ನಿಮಿಷ ಮುಚ್ಚಳ ಹಾಕಿ ಇಟ್ಬಿಡೋಣ. 5 ನಿಮಿಷ ನಂತರ ಯಾವ ಥರ ಆಗಿದೆ ಮ್ಯಾಗಿ. ಇವಾಗ ಬಂದುಬಿಟ್ಟು ಸ್ವಲ್ಪ ಮ್ಯಾಗಿ ಮಸಾಲನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದ್ರೆ ಜಾಸ್ತಿ ಹೊರಗಡೆ ಮಸಾಲ ಸಿಗೋಂಥದ್ದು ಬಳಸೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಂತಲೇ ಹೇಳ್ಬೋದು. ಜಸ್ಟ್ ಸ್ವಲ್ಪ ಹಾಕ್ಕೊಳ್ಳೋಣ ಮ್ಯಾಗಿ ಮಸಾಲ ಸಾಕು. ಸುಮ್ಮನೆ ಟೇಸ್ಟ್ ಸಂಬಂಧ ಹಾಕ್ಕೋಬೇಕು ನಾವು ಅಷ್ಟೇ. ಅದರಲ್ಲಿ ಏನು 2 ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ ಅಷ್ಟೂ ಹಾಕ್ಕೋಬಾರ್ದು. ಟೇಸ್ಟ್ ಅಷ್ಟು ಮಸಾಲ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಮ್ಯಾಗಿ ರೆಡಿಯಾಗಿದೆ ನೋಡ್ಬೋದು. ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನಪ್ಪ ಅಂದರೆ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 1 ನಿಮಿಷ ಇಡೋಣ. ಮುಚ್ಚಿ ಇಟ್ಬಿಡೋಣ ಒಂದೇ 1 ನಿಮಿಷ. ಫೈನಲ್ ಮ್ಯಾಗಿ ರೆಡಿ ಅಂತಲೇ ಹೇಳ್ಬೋದು. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಸರ್ವ್ ಮಾಡಿ ತೋರಿಸ್ತೀನಿ ಮ್ಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಮ್ಯಾಗಿ. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ನೋಡ್ಬೋದು ಸರ್ವ್ ಮಾಡಿದ್ದೀನಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನಮ್ಮ ಮ್ಯಾಗಿ ಸಿಂಪಲ್ ಅಂತಲೇ ಹೇಳ್ಬೋದು, ರೆಡಿಯಾಗಿದೆ. ನೋಡ್ಬೋದು ಸಿಂಪಲ್ ಮ್ಯಾಗಿ ರೆಡಿಯಾಗಿದೆ. ಪ್ರತಿಯೊಬ್ಬರು ಟೇಸ್ಟ್ ಮಾಡಿ ಅಂಬಿಕಾ ಸ್ವೀಟ್ ಥಿಂಗ್ಸ್ ಅನ್ನೋ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.